SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವತ್ತು ವೀರಭದ್ರೇಶ್ವರ ಡೆವಿಲ್ 3ನೇ ದಿನ ಥಿಯೇಟ್ರಲ್ಲಿ ಎಷ್ಟು ಖುಷಿ ಅನಿಸ್ತಿದೆ ಸರ್ ಅಂತ? ಹೆಚ್ಚಿನ ರೀತಿ ಖುಷಿ ಆಗ್ತಾಯಿದೆ. ಅಭಿಮಾನಿಗಳು ಹೆಚ್ಚಿನ ರೀತಿ ಖುಷಿ ವ್ಯಕ್ತಪಡಿಸಿದ್ದಾರೆ. ಏನು ಅವ್ರು ನೋವಿತ್ತೆಲ್ಲ ಮರ್ತುಬಿಟ್ಟಿದ್ದಂಗಿದ್ದಾರೆ ಈ ಚಿತ್ರವನ್ನು ನೋಡಿ. ಅಭಿಮಾನಿಗಳು ತುಂಬ ಅದ್ದೂರಿನಲ್ಲಿ 3ನೇ ದಿನ ಇವತ್ತು ಹೋಗ್ತಾ ಇದೆ ಈ ಚಿತ್ರ. ಇವತ್ತು ಎಲ್ಲ ಬೇರೆ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ಗಳು. ಸಿನಿಮಾ ತುಂಬ ಅದ್ದೂರಿಯಾಗಿ ನೋಡ್ತಾ ಇದ್ದಾರೆ ಜನ ಕೂಡ. ತುಂಬ ಚೆನ್ನಾಗಿದೆ ಸರ್. ಸರ್, ಒಂದೊಂದು ವಿಚಾರ ಏನಂದರೆ, ಈ ದರ್ಶನ್ ಅವ್ರ ಅಭಿಮಾನಿ ಅಂತಲ್ಲ, ಎಲ್ಲ ಅಭಿಮಾನಿಗಳು ಕೂಡ ಈ ಸಿನಿಮಾ ನೋಡೋಕೆ ಬಂದ. ಅಪ್ಪು ಸರ್ ಅಭಿಮಾನಿ ಕೂಡ ಬಂದಿದ್ದಾರೆ, ಸುದೀಪ್ ಸರ್ ಅಭಿಮಾನಿಗಳು ಕೂಡ ಸಿನಿಮಾ ನೋಡೋಕೆ ಬರ್ತಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಒಂಥರ ತುಂಬ ಖುಷಿ ಆಯ್ತು. ಇದೇ ರೀತಿ ಬೆಳವಣಿಗೆ ಆದರೆ ಎಷ್ಟು ಖುಷಿಯಾಗಿದೆ ನೋಡಿ. ಇದರಲ್ಲಿ ಅಭಿಮಾನಿಗಳು ಅಂತೇನಿಲ್ಲ. ನಾವು ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಹೀರೋಗಳು ಏನಿದ್ದಾರೆ, ಹೀರೋಗಳು ಎಲ್ಲ ಅಣ್ಣ ತಮ್ಮಂದಿರ್ತಾರೆ, ಅವ್ರು ಬದುಕ್ತಾ ಇದ್ದಾರೆ. ಇವತ್ತಿನ ಬಂದಂಥ ಹೀರೋಗಳು ಇರ್ಬೋದು, ಹಿಂದಿನವ್ರು ಇರ್ಬೋದು, ಅವರವರು ತಕ್ಕನಾಗ ಅವ್ರಿಗೆ ಸ್ಟೆಪ್ ಆಗಿ ಅವ್ರವ್ರಿಗೆ ಒಂದು ಗೌರವ ಇರುತ್ತೆ. ಆ ರೀತಿಯಲ್ಲಿ ಅವರೆಲ್ಲ ಅಣ್ಣ ತಮ್ಮಂದಿರ ಥರನೇ ಬದುಕ್ತಾ ಇದ್ದಾರೆ. ಇವತ್ತು ಶಿವಣ್ಣ ಅವ್ರು ನೋಡಿದ್ದೀರಾ ಹೇಗಿದ್ದಾರೆ, ಸುದೀಪ್ ಅವ್ರು ನೋಡಿದ್ದಾರೆ. ಈಗ ಹಿಂದಿನ ನಾವು ಫಂಕ್ಷನಲ್ಲಿ ನೋಡಿದ್ವಿ, ಸುದೀಪ್ ಅವರು ಅಣ್ಣ ಅಂದರೆ ಇರೋದು ನಮ್ಮ ಶಿವಣ್ಣ ಒಬ್ಬರನ್ನೇ ಕರ್ನಾಟಕದಲ್ಲಿ ಅಂತ ಹೇಳಿದರು. ಆ ಥರ ಹೆಚ್ಚಿನ ರೀತಿ ಹಿರಿಕರೇನಿದ್ದಾರೆ ಅವ್ರಿಗೆ ಗೌರವ ಕೊಟ್ಕೊಂಡು ಇವತ್ತು ಬಂದಂಥವ್ರು ಹೋಗ್ತಾ ಇದ್ದಾರೆ. ಅವರೆಲ್ಲ ಅಣ್ಣ ತಮ್ಮಂದಿರ ಥರ ಇದ್ದಾರೆ. ಇದರಲ್ಲಿ ನಾವುಗಳು ಅಭಿಮಾನಿಗಳು ಬೇರೆಯವ್ರು ಇರ್ಬೋದು, ನಾವು ಏನೇನೋ ಮಾತಾಡೋದು ತಪ್ಪಾಗುತ್ತೆ. ಅವರೆಲ್ಲ ಅಣ್ಣ ತಮ್ಮಂದಿರ್ತಾರೆ. ಅವರ ಬಣ್ಣದ ಬದುಕಿನಲ್ಲಿ ಅವ್ರ ಜೀವನ ಸಾಗಿಸ್ಕೊಂಡು ಅವ್ರು ಚೆನ್ನಾಗಿದ್ದಾರೆ. ಶಿವಣ್ಣ ಕೂಡ ವಿಶ್ ಮಾಡಿದ್ದಾರೆ. ಹೌದು, ಸೂಪರಾಗಿ ಅವರು ವಿಶ್ ಮಾಡಿದ್ದಾರೆ. ಯಾರೋ ವೈರತ್ವ ಇದೆಯಾ ಅವರಿಗೆ? ಏನಿಲ್ವಲ್ಲ, ಅವರೆಲ್ಲ ಅಣ್ಣ ತಮ್ಮದಿರ್ತಾರೆ, ಬದುಕ್ತಾ ಇದ್ದಾರೆ. ಶಿವಣ್ಣ ಯಾವುದೇ ಒಂದು ಪರಭಾಷೆ ಚಿತ್ರ ಆಗಲಿ, ಒಂದು ಕನ್ನಡ ಚಿತ್ರ ಆಗಲಿ, ಶಿವಣ್ಣ ಪ್ರತಿಯೊಬ್ಬರಿಗೆ ಅವರು ಎಲ್ಲರಿಗೂ ಆಶೀರ್ವದಿಸಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಡೇ ಸೆಲೆಬ್ರೇಷನ್ ಫ್ಯಾನ್ಸ್ದೆಲ್ಲ ನಿಮ್ಮ ಥಿಯೇಟ್ರಲ್ಲಿ ಯಾಕೆ ಹೇಳ್ತೀರಾ ಅದರ ಸಂಭ್ರಮ? ಈ ನಮ್ಮ ಕಮಲಾನದಲ್ಲಿ ಭಾಗದಲ್ಲಿರುವಂಥ ಅಭಿಮಾನಿಗಳ ಅನ್ನದಾನ ಸುಮಾರು ಒಂದು 2,000 ಜನ ಇಲ್ಲಿ ಊಟ ಮಾಡಿದ್ದಾರೆ ಗುರುವಾರ. ತುಂಬ ಅದ್ದೂರಿಯಿಂದ ನಡೆದಿದೆ ಫಂಕ್ಷನ್ನು. ಎಷ್ಟಾಯ್ತು ಸರ್ ಫಸ್ಟ್ ಡೇ ಕಲೆಕ್ಷನ್? ಇವಾಗ ಹೇಗಿದೆ ರನ್ನಿಂಗಲ್ಲಿ ನೋಡಿ, ಫಸ್ಟ್ ಡೇ ಇವಾಗ ಏನಿದೆ ಅಂತ ಅಂದರೆ, ನಾವು ಫಸ್ಟ್ ಡೇ 6 ಶೋ ಹಾಕಿದ್ವಿ. 6 ಶೋನಲ್ಲಿ ಒಂದು ಶೋನಲ್ಲಿ ನಾವು ಒಂದು 400 ರೂಪಾಯಿ 500 ರೂಪಾಯಿ ಟಿಕೆಟ್ ಮಾಡಿದ್ವಿ. ಎಲ್ಲ ಚಿಂದಿ ಎಲ್ಲ ಹೌಸ್ಫುಲ್ ಆಗಿದೆ. ಯಾವುದೇ ಅವತ್ತು 6 ಶೋನು ಕೂಡ ತುಂಬ ಹೆವಿ ಕ್ರೌಡ್ ಇತ್ತು. ಮತ್ತು ನಿನ್ನೆನೂ ಕೂಡ 2ನೇ ದಿನ ಕೂಡ ಹಾಗೇ ಇತ್ತು. ಇವತ್ತು 3ನೇ ದಿನ ಮುನ್ನುಗ್ತಾ ಇದೆ. ಚಿತ್ರ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ನೋಡಿ, ಫ್ಯಾಮಿಲಿ ಆಡಿಯನ್ಸು ನೋಡ್ತಾ ಇದ್ರೆ ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. ನಾವು ನಿನ್ನೆವರೆಗೂ ನಮಗೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಆಗಿರಲಿಲ್ಲ, ಬ್ಯುಸಿನಲ್ಲಿದ್ವಿ. ಆದರೆ ನಿನ್ನೆ ನೋಡಿ ನಮ್ಮ ಯಾರು ಗಿಲ್ಲಿಯವರು ಇದ್ದಾರಲ್ಲ, ಭಾರಿ ಅದ್ದೂರಿಯಿಂದ ಅವ್ರಿಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅವ್ರ ಪಾತ್ರಕ್ಕೆ ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ. ಅವರು ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ ಗಿಲ್ಲಿಯವರು ಈ ಚಿತ್ರದಲ್ಲಿ ಮಾತ್ರ. ಹೌದು, ಯಾಕೆ ಹೇಳ್ತೀರಾ? ನೆಕ್ಸ್ಟು ಅವ್ರಿಗೇನಾರು ದೇವರು ಆಶೀರ್ವದಿಸಿದ್ರೆ ಹೀರೋ ಆಗ್ಬೋದು ಅವರು. ಹಾಂ, ಹೌದು. ಇವಾಗ ಇನ್ನು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿನಿಮಾ ಬಗ್ಗೆ? ಇನ್ನು ಯಾಕಂದರೆ ಬರುವಾರ ಇನ್ನೂ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ ನೋಡಿ. ಇವಾಗ ಎಲ್ಲರೂ ಬೇರೆ ಆಡಿಯನ್ಸ್ ಇರ್ಬೋದು, ಅಭಿಮಾನಿಗಳಿರ್ಬೋದು, ಈಗೇನಂತಾರೆ, ಈಗ 2 ಸಿನಿಮಾ 25ಕ್ಕೆ ಇರೋದ್ರಿಂದ ಎಲ್ಲ ಜನ ಕೂಡ ಈ ಸಿನಿಮಾವನ್ನು ಈ 2 ವಾರದಲ್ಲಿ ನೋಡ್ಕೊಬೇಕು. ಯಾಕೆಂದರೆ ಮತ್ತೆ ಈಗ ಈ ಚಿತ್ರಮಂದಿರದಿಂದ ಬೇರೆ ಕಡೆ ಬೇರೆ ಸಿನಿಮಾ ಆಗ್ತು ಅಂದರೆ ಇಲ್ಲಿ ಈ ಭಾಗದಲ್ಲಿರೋರಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈ ಭಾಗದಲ್ಲಿರೋರು ಇನ್ನು 2 ವಾರದಲ್ಲಿ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ಕೊಳ್ಳಿ. ಇದು ಹೆಚ್ಚಿನ ರೀತಿ ಯಾವ ಥರ ಕಲೆಕ್ಷನ್ ಬರುತ್ತೆ ನೋಡಿಕೊಂಡು ನಾವು ಬೇರೆ ಸಿನಿಮಾಗಳು ಮಾಲೀಕರು ಚೇಂಜ್ ಮಾಡೋದ್ರಲ್ಲಿ ಇರ್ತಾರೆ. ಆದ್ದರಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ನಿನ್ನೆ ಅಖಂಡ 2 ಬಾಲಯ್ಯವ್ರದ್ದು ಸಿನಿಮಾ ರಿಲೀಸ್ ಆಯಿತು. ಬಟ್ ಆ ಥರದ ಸಿನಿಮಾಗಳು ರಿಲೀಸ್ ಆದಾಗ ಇವು ಕನ್ನಡ ಸಿನಿಮಾಗೆ ಏನಾದ್ರು ಎಫೆಕ್ಟ್ ಆಗುತ್ತೆ? ಏನಿಲ್ಲ ನೋಡಿ, ನೀವು ಬಾಲಯ್ಯವ್ರದ್ದು ಈಗ ತೆಲುಗು ಚಿತ್ರನೂ ನಮ್ಮ ಕನ್ನಡಿಗರೇ ಹೆಚ್ಚಿನ ರೀತಿ ನೋಡೋದು. ಈ ಕರ್ನಾಟಕದಲ್ಲಿ ಎಲ್ಲ ಚಿತ್ರ ಹೌಸ್ಫುಲ್ ಆಗ್ತಾ ಇದೆ ಅಂದರೆ ಒಂದೇ ಭಾಷೆ ಅವ್ರು ನೋಡಲ್ಲ. ಪ್ರತಿಯೊಂದು ಜನನೂ ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ. ನಮ್ಮ ಕನ್ನಡ ಚಿತ್ರನೂ ಎಲ್ಲ ಭಾಷೆಯವರು ನೋಡ್ತಾರೆ. ಆದ್ದರಿಂದ ಕರ್ನಾಟಕದ ರಾಜ್ಯ ಅಂತ ಯಾವುದೇ ಚಿತ್ರಮಂದಿರಕ್ಕೆ ಹೋದ್ರೂ ಯಾವ ಚಿತ್ರ ಹಾಕಿರ್ತಾರೆ ಆ ಚಿತ್ರ ನೋಡಿ ಕನ್ನಡಿಗರಾಗಿರ್ಬೋದು, ಪರಭಾಷಿಗರಾಗಿರ್ಬೋದು ಖುಷಿ ವ್ಯಕ್ತಪಡಿಸ್ತಾರೆ. ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಅಂದಾಗ ಒಂದು 2 ವರ್ಷ ಆಯಿತು ಇದು ಕಾಟೇರ ಆಗಿ. ಬಟ್ ಸಿನಿಮಾ ಮಾಲೀಕರಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಸ್ವಲ್ಪ ಖುಷಿ ವಿಚಾರ ಆಗಿದೆ ಅಂತ ಅನಿಸುತ್ತೆ. ಹೌದು, ಇದು 100% ಇರಲಿಲ್ಲ. ಎರಡು ಮಾತೇನಿಲ್ಲ, ಎಲ್ಲರೂ ಖುಷಿ ಪಟ್ಟಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ಇವತ್ತು 3ನೇ ದಿನ ಡೆವಿಲ್ ಹೇಗಿದೆ ರೆಸ್ಪಾನ್ಸು? ಏನು ಹೇಳ್ತೀರಾ ಅಭಿಮಾನಿಗಳಿಗೆ? ಅಭಿಮಾನಿಗಳು ಅವ್ರ ಆಸೆ ತೀರಿಸ್ಕೊಂಡಿದ್ದಾರೆ.
ತುಂಬ ಹೆಚ್ಚಿನ ರೀತಿ ಖುಷಿಪಟ್ಟವರು ಅಂದರೆ ಆ ದರ್ಶನ್ ಅಭಿಮಾನಿಗಳೇ. ಈ ಚಿತ್ರ 3ನೇ ದಿನ ತುಂಬ ಮುನ್ನುಗ್ಗಿ ಹೋಗ್ತಾ ಇದೆ, ಭಾರಿ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲ ಚಿತ್ರಮಂದಿರ ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಇದೆ. ಈಗ ಮೊದಲನೇ ದಿನ ಇಲ್ಲಿ ಭಾರಿ ಸಂಭ್ರಮದಿಂದ ಅಭಿಮಾನಿಗಳು ಈ ಚಿತ್ರಕ್ಕೆ ಏನೆಲ್ಲ ಮಾಡಬಹುದು ಅವರ ಶ್ರಮ ಮೀರಿ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಚಿತ್ರ, ನಾವು ವೀಕ್ಷಣೆ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು ಚಿತ್ರ, ತುಂಬ ಖುಷಿಯಾಗುತ್ತೆ. ಸರ್, ಇದು ದರ್ಶನ್ ಅವ್ರ ಸಿನಿಮಾ ಓಪನಿಂಗ್ ಒಳ್ಳೆ ರೀತಿ ಪಡ್ಕೊತ್ತು ಫಸ್ಟಿನ ದಿನ, ಆ ಸಂಭ್ರಮ ಎಲ್ಲ ನೀವು ನೋಡಿದ್ದೀರಾ? ನೋಡಿದೆ ದರ್ಶನ್ ಅವ್ರ ಸಿನಿಮಾ ಅಂತಾನೆ ಆಯ್ತು, ಎಲ್ಲ ಸಿನಿಮಾಗೂ ಹೀಗೆ ಆಗುತ್ತೆ ಅಂತ ಏನು ಹೇಳ್ತೀರಾ ಸರ್ ಇದು ಅಂತ? ಈಗ ದರ್ಶನ್ ಅವ್ರ ಸಿನಿಮಾ ಅಂತಲ್ಲ, ಎಲ್ಲರ ಸಿನಿಮಾಗೂ ಹೀಗೇ ಅವ್ರವ್ರ ಅಭಿಮಾನಿಗಳು ಅವ್ರವ್ರದ್ದೇ ಒಂದು ರೀತಿಯಲ್ಲಿ ಖುಷಿ ವ್ಯಕ್ತಪಡಿಸ್ತಾರೆ, ಮತ್ತು ಆಡಿಯನ್ಸ್ಗಳು ಅದೇ ಥರ ಇರ್ತಾರೆ. ಈಗ ನೋಡಿ 2 ದಿನದಿಂದ ಎಲ್ಲ ದರ್ಶನ್ ಅಭಿಮಾನಿಗಳದೇ ಹಬ್ಬದ ಸಂಭ್ರಮ ಇತ್ತು. ಈಗ ಈ ದಿನ 3ನೇ ದಿನಗಳಲ್ಲಿ ಬೇರೆ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ತುಂಬ ಬರ್ತಾ ಇದ್ದಾರೆ. ಈ ಸಿನಿಮಾ ಇನ್ನು ಗೆದ್ದಿದ್ದೇ ಇದು ಗೆಲ್ತು ಅಂತಲೇ ಇನ್ನು ಲೆಕ್ಕ. ಈಗಾಗಲೇ ಅಭಿಮಾನಿಗಳು ಖುಷಿಯೆಲ್ಲ ವ್ಯಕ್ತಪಡಿಸಿದ್ದಾರೆ. ಇನ್ನು ಅವರು ಸಂಭ್ರಮ ನಾಳೆ ಭಾನುವಾರ ಒಂದಿನ ಇಟ್ಕೊಂಡಿದ್ದಾರೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ. ತುಂಬ ನಾಳೆ ಭಾನುವಾರ ತುಂಬ ಸಂಭ್ರಮ ಇಟ್ಕೊಂಡಿದ್ದಾರೆ. ಅಂದರೆ ಸರ್ ಏನಂದ್ರು ಆಡಿಯನ್ಸ್ ಎಲ್ಲ ಸಿನಿಮಾ ನೋಡ್ಕೊಂಡು? ಈಗ ನೋಡಿ, ನಮಗೆ ಆಡಿಯನ್ಸು ಈ ದಿನ ಬರ್ತಾ ಇದ್ದಾರೆ. ಇವತ್ತಿನ ಆಡಿಯನ್ಸ್ ಹೇಗಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆದ್ದರಿಂದ ಇವತ್ತಿನಿಂದ ಎಲ್ಲ ಆಡಿಯನ್ಸು ಯಾವ ಥರ ವ್ಯಕ್ತಪಡಿಸ್ತಾರೆ ಕಾದು ನೋಡೋಣ. ಎಷ್ಟು ರೀತಿ ಕಲೆಕ್ಷನ್ ಆಗಿದೆ? ನಮ್ಮಲ್ಲಿ ಎಲ್ಲ ಶೋನೂ ಕ್ರೌಡ್ ಆಗಿದೆ ಮೊದಲನೇ ದಿನ. ಹೇಳಿ. ನಮ್ಮದು ಈಗ ಮೊದಲನೇ ದಿನ 6 ಶೋನು ಫುಲ್ ಆಗಿದೆ. ಮೊದಲೇ 6 ಶೋ ಕಲೆಕ್ಷನ್ ಎಷ್ಟಾಯಿತು ಸರ್ ಫಸ್ಟ್ ಡೇ? ಈಗ ನೋಡಿ, ನಮ್ಮದು ಒಂದೊಂದು ಶೋಗೆ ಒಂದೊಂದು ರೇಟ್ ಇತ್ತು. ಬೆಳಿಗ್ಗೆ 6 ಗಂಟೆ ಶೋಗೊಂದು 400-500 ರೂಪಾಯಿ ಇತ್ತು. ಮತ್ತು ಇನ್ನು 5 ಶೋಗಳಿಗೆ ನಾವು 250-200 ರೂಪಾಯಿ ರೇಟ್ಗಳು ಇಟ್ಕೊಂಡಿದ್ವಿ. ಒಟ್ನಲ್ಲಿ ಕಲೆಕ್ಷನ್ ಭರ್ಜರಿ ಸೂಪರ್ ಡೂಪರ್. ಏನು ಅನ್ಸುತ್ತೆ ಸರ್, ದರ್ಶನ್ ಅವರು 2 ವರ್ಷದ ಮೇಲೆ ಬಂದಿದ್ದಾರೆ ತೆರೆ ಮೇಲೆ? ಈಗ 2 ವರ್ಷ ಮುಂದೆ ಪ್ರೇಕ್ಷಕರು ನೋಡ್ತಾ ಇದ್ದಾರೆ, ಹೆಚ್ಚಿನ ರೀತಿ ಅಭಿಮಾನಿಗಳು ನೋಡ್ತಾ ಇದ್ದಾರೆ, ಎಲ್ಲ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ನಿಮಗೂ ಒಂದು ಸ್ವಲ್ಪ ಖುಷಿ ಥಿಯೇಟರ್ 100%, ಅದರಲ್ಲೇನು 2 ಮಾತಿಲ್ಲ. ಮುಂದಿನ ಇನ್ನು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಹೋಗೋದನ್ನು ಅಂತ ಭರವಸೆ ಇಟ್ಕೊಂಡಿದ್ರೆ? ಈ ಚಿತ್ರ ಈ ವಾರದಲ್ಲಿ ಈ ಥರ ಯಶಸ್ವಿಯಾಗಿ ಹೋಗ್ತಾ ಇದೆ. ಮುಂದಿನ ವೀಕಲ್ಲೂ ಇದಕ್ಕಿಂತ ಯಶಸ್ವಿಯಾಗಿ ಆಗ್ಬೋದು ಅನ್ನೋದು ನಿರೀಕ್ಷೆಯಲ್ಲಿದ್ದೀವಿ. ಮತ್ತೊಂದು 8 ಸಿನಿಮಾಗಳು ಬರ್ತಾ ಇದೆ ಸರ್ ನೆಕ್ಸ್ಟ್ ವೀಕ್. ಮಾತಾಡಿ ಅಂದ್ರೆ ಮಾತಾಡಲ್ಲ. ಹೇಳಿ ಸರ್, ಮಾತಾಡಿ ಒಂದು 2 ನಿಮಿಷ ಮಾತಾಡಿ. ನಾವು 2 ನಿಮಿಷ ಮಾಡಿರೋದು ಡಬಲ್ ಆಕ್ಟಿಂಗ್ ಮಾಡಿರೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.